ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿರೋಂತ ಬಯಸ್ತೀನಿ. ಇವತ್ತೇ ಲಾಸ್ಟ್ ಡೇ. ಮುನ್ನಾರಲ್ಲಿ ಹೊರಟಿದ್ದೀವಿ. ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಮುಂದೆ ಹೋಗ್ತಾ ಎಲ್ಲಾದರೂ ತಿಂಡಿ ಮಾಡಬೇಕು. ಇವತ್ತೇ ಬೇಗ ಇತ್ತು, ರೆಡಿ ಆಗಿರೋದು 7:45 ಹೊರಟಿದ್ದೀವಿ. ಹೋಗ್ಬೇಕು. ಮುಂಚೆ ಕೆಳಗಡೆ ಗಾಡಿ ಎಲ್ಲ ಇಡ್ತಿದ್ದಾನೆ. ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಬರಲ್ಲ ಸಾಲ ನನ್ನ ಮಗ. ಮುಂಚೆ ಎಲ್ಲಿ ಹೊರಟಿದ್ವಿ? ಈಗ ಮುನ್ನಾರಿಂದ 15 ಕಿಲೋಮೀಟರ್ ಹಿಂದೆ ಉಳ್ಕೊಂಡಿದ್ದು. ಎದ್ದು ಸೀದಾ ಮುನ್ನಾರಿಗೆ ಹೊರಟು ಅಲ್ಲೋಡು ಕ್ಯಾಮ್ರಾ ತೋರಿಸೋದು. ಮುನ್ನಾರಿಗೆ ಹೊರಟಿದ್ವಿ. ತೋರಿಸೋದು ಲೆಫ್ಟ್ ಅಲ್ಲಿ ನೋಡು, ಇಲ್ಲಿ ಸಾಕಾಗಿದೆ. ಚೆನ್ನಾಗಿದೆ. ಪ್ಯಾಂಟ್ ಚೆನ್ನಾಗಿದೆ. ಬಂಡೆ ಗಿಂಡೆ ಎಲ್ಲ ಕುರಿತು ರೋಡ್ ಮಾಡಿರೋದಲ್ವ ಇದೆಲ್ಲ? ಫುಲ್ಲು ಏನು ಇವ್ರು ನೈಟ್ ಮಲಗಿದ್ರು? ಹಾಂ, ಸಾಕಾಗಿದೆ ಬಿಡ. ಅದೇ ನೋಡಿ, ಇನ್ನೊಂದು ಟ್ರಿಪ್ ನಿದ್ದೆ ಹೊಡಿತೀಯಾ ಅಂತ. ನಿನ್ ಮಕ್ಕಳ ತೆಗಿಲ್ಲ. ಫುಲ್ ಬೆಟ್ಟದ ಮೇಲೆಲ್ಲ ಮಗ ಟೀ ಸೊಪ್ಪು ಬೆಳೆದಿರೋದು. ಸಾಂಬಾರ್ ಸೊಪ್ಪು ಬೆಳೆದವ್ರೆ. ನೀಟಾಗಿ ರೋಡ್ ಸೈಡಲ್ಲೇ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡವ್ರು ಇಲ್ಲೆಲ್ಲ ಅಂತ. ಕವರ್ಗಳಾಗಲಿ ಏನೇ ಆಗಲಿ ಎಷ್ಟು ನೀಟಾಗಿ ಇಟ್ಕೊಂಡವ್ರೆ. ವೆದರ್ ಹೆಂಗಿದೆ. ಅಲ್ಲೆಲ್ಲ ಗೆರಲ್ಲಿ ಎಲ್ಲ ಹೆಂಗ್ ಬಂದು ಕುಯ್ತಾರೆ ಹೇಳೋದ್ರೆಲ್ಲ. ಒಂದು ಚೂರು ಯಾಮಾರಿದ್ರು ಕೈ ಕಾಲು ಸ್ಲಿಪ್ಪು. ಸೆಲ್ಫಿ ಸ್ಟಿಕ್ ಕೊಡಿ ಮೇಡಮ್. ಸೆಲ್ಫಿ ಸ್ಟಿಕ್ ಸಿಂಚು ಚೆನ್ನಾಗಿದೆ ಮನೆ ಪ್ಯಾಂಟು. ನೋಡಿ ಗಾಯ್ಸ್, ಏನೋ ಅಂದಿದ್ಕೆ ಸ್ವಲ್ಪಕ್ಕೂ ಬೇಜಾರು ಮಾಡ್ಕೊಂಡು ಕುಂದೋಳಿ. ಬಾರವಾ ಐ ಬಾರ ಹೇಳಿದ್ದು ಬಾ, ಹೇಳಿ ಪಟಾಪಟ ಅಂತ. ಶುಂಠಿ ಎಲ್ಲ ಬಾ, ಇದು ಟೀ ಎಸ್ಟೇಟ್. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಇಲ್ಲಿ ಟೀ ಎಸ್ಟೇಟ್ ಬೆಳೆದವ್ರೆ. ಅಲ್ಲಿ ನೋಡಿ, ಅಲ್ಲಿ ಟ್ರೋನ್ ಅಲ್ಲಿ ಸ್ಪ್ರೇ ಹೊಡಿತಿದ್ರು ಔಷಧಿನ. ನಿಮಗೆ ಕಾಣ್ತಿಲ್ಲ, ಕೆಳಗಡೆ ಇಳಿಸಿದ್ರು. ಭಾರಿ ಚೆನ್ನಾಗಿ ಸ್ಪ್ರೇ ಆಗ್ತಿತ್ತು ಮಾತ್ರ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಮಾತ್ರ. ಏನ್ ಮಚ್ಚ? ಹಾ, ನೀಟಾಗಿ ಸ್ಪ್ರೇ ಆಗಲ್ವಾ? ಮನೆ ಎಕರೆಗಟ್ಲೆ ಮನೆ ನೋಡ್ ಮನೆ. ಟೀ ಎಸ್ಟೇಟ್ಗಳು ಹೆಂಗಿದೆ ಮನೆ? ನೀನೇ ಬಡಿಗೆ ಕೊಟ್ಟಿರೋದ? ಸುಮ್ಕಿರು ಮನೆ. ನೋಡೋ ವ್ಯೂವರ್ಸ್ ನೆಗಾಡ್ಬಿಟ್ಟಾರು. ಹಾ, ನೋಡಿಲಿ ಸ್ಪ್ರೇ ಮಾಡ್ತಿದ್ರು ಟೀ ಎಸ್ಟೇಟ್ಗೆ. ಸ್ಪ್ರೇ ಮಾಡ್ತಿದ್ದಾರೆ. ಯಾವ ಮಟ್ಟಿಗೆ ಟೀ ಎಸ್ಟೇಟ್ ಹೆಂಗ್ ದುರ್ಗಡ ಇದೆ ಮಾತ್ರ. ಮಸ್ತ್ ಐತೆ ಮಾತ್ರ. ಬಂದ್ರೆ ಮುನ್ನಾರ್ಗೆ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ನೋಡಿ ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ವ್ಯೂ ಪಾಯಿಂಟ್ ಮಾತ್ರ ರೀಟಿಯಾಗಿದೆ. ಮಚ್ಚಿ ಹೆಂಗಿದೆ ಮಚ್ಚಿ ವ್ಯೂ ಪಾಯಿಂಟ್? ಚೆನ್ನಾಗಿದ್ಯಾ? ಬರ್ಬೋದ ಎಲ್ಲ? ಎಲ್ಲರೂ ಆಲ್ವೇಸ್ ವೆಲ್ಕಮ್ ಟು ಸಿಂಚ. ಎಲ್ಲರೂ ವಾಂಗ. ಯಾಕೆ ಶೀತ ಆಯ್ತಾ? ಯಾಕೆ? ಚಳಿ
ಆ ಚಳಿ ಡ್ರೋನ್ ಅಲ್ಲಿ ಹೆಂಗ್ ಹೊಡಿತಿದಾರ ನೋಡು. ಡ್ರೋನ್ ಅಲ್ಲೇನೆ ಪ್ರತಿಯೊಂದು ಟೀ ಗಿಡಗಳಿಗೆ ಸ್ಪ್ರೇ ಮಾಡ್ತಿರೋದು ಕೆಮಿಕಲ್ ಎಲ್ಲ ಅಲ್ವಾ ಸಿಂಚು? ಒಂದ್ ತಾಳೋದು ಟೇಸ್ಟ್ ನೋಡೋದು ಆಮೇಲೆ ಆರ್ಡರ್ ಮಾಡ್ಕೊಳ್ಳೋದಾಗೈತೆ. ಚಟ್ನಿಲ್ ನೋಡಿ ಈರುಳ್ಳಿ ದೋಸೆ ಹೇಳಿರೋದು. ನಿಂಗೆ ನನಗೆ ಈರುಳ್ಳಿ ದೋಸೆನೇ ಇಷ್ಟ. ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಹಾ, ಎಲ್ಲಿಂದ ಎಲ್ಲಿಗೆ ಹೋದ ಆನಿಯನ್ ದೋಸೆ ಇರ್ಲೇಬೇಕು. ಸಾಂಬಾರಲ್ಲ ಚೆನ್ನಾಗಿದೆ ಸಿಂಚು ದೋಸೆ ತಿನ್ಬಹುದಾ? ನೀನ್ ಹೇಳ್ಬೇಕು ಕಣಪ್ಪ. ನಾವೇನ್ ಹೇಳಲ್ಲ, ಏನ್ ಕೇಳಿದ್ರು ಬರೀ ತಿನ್ಬಹುದು ಪರವಾಗಿಲ್ಲ ಅಂತೀರ. ಇನ್ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಹಾಸನ ಕಡೆ ಚಿಕನ್ ಸಿಗಲ್ಲ, ಅದೇ ಬೇಜಾರು. ಹೊಟ್ಟೆ ಒಳಗೆ ಹೋಗ್ತಿದ್ರೆ ನೋಡೋಣ, ಬ್ಯಾಟಿಂಗ್ ಮಾಡೋಣ. ಬಂದೈತೆ ದೋಸೆ. ನೀನು ಆನಿಯನ್ ದೋಸೆ ಇಲ್ಲ, ಆನಿಯನ್ ಇಲ್ಲ ಅಂತ ಇದ್ದಾರ. ಅಲ್ಲ, ನಾನು ಆನಿಯನ್ ದೋಸೆ ನೋಡಿ ಈ ತರ ಆನಿಯನ್ ದೋಸೆ ಮಾಡಿಲ್ಲ. ಆನಿಯನ್ ದೋಸೆ ಇನ್ನೊಂದ ದ್ವಾಸೆಗೆ ಹಾಕೋದಲ್ಲ, ದ್ವಾಸೆಯಿಂದ ಮೇಲೆ ಹಾಕ್ತಿರಲ್ಲ. ಶೂ ಯಾಕೆ ಪಾಪ ಪೊಲೀಸ್ನ ಕೈಲಿ ತೆಗಿಸ್ಬಿಟ್ಟಾರ ಕ್ರಮದ. ಇಲ್ಲೇ ಬಿತ್ತು ಅಂತ ಸ್ವಲ್ಪ. ಹಾ, ಕಾವು ಬಿಸಿಗಾಳಿ ಹೊಡ್ಕೊಳ್ಳೋದೇ ಇನ್ನ. ಇದು ತಮಿಳ್ನಾಡು, ಅದು ಕೇರಳ ಚೆಕ್ ಪೋಸ್ಟ್. ಅವರು ಥ್ಯಾಂಕ್ಸ್ ಗ್ರೀಟಿಂಗ್ಸ್ ಹೇಳಿ ವಂದನೆ ಕಳಿಸ್ತಾರೆ, ಅವ್ರು ವೆಲ್ಕಮ್ ಮಾಡ್ತಾರೆ ತಮಿಳ್ನಾಡು. 3-4 ದಿನದಿಂದ ತಮಿಳ್ನಾಡು ಕೇರಳ ತಮಿಳ್ನಾಡಲ್ಲೇ ತಿನ್ನಕ್ಕಾಗ್ಬಿಟ್ಟಲ್ಲ. ಅಲ್ಲಿಗೆ ಹೋಗು, ಅಲ್ಲಿ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ. ಕೇರಳ ಮುಗಿದು ತಮಿಳ್ನಾಡು. ಹಾ, ಅಂತ ಚೆಕ್ ಮಾಡೋದು ಮತ್ತೆ ಈಗ ಇವ್ರು ವೆಲ್ಕಮ್ ಮಾಡ್ಬಾರ್ದ? ಅದೇ. ಟೈಗರ್ ರಿಸರ್ವ್ ಫಾರೆಸ್ಟ್ ಇದು. ಅಲ್ಲೇ ಇಲ್ಲೇ ಕಾಣ್ತೈತಿ, ಅಲ್ಲೇ ಮುಂದೆ ಅದೇ ರೋಡು. ಅಲ್ಲ, ಅಷ್ಟು ಚೆನ್ನಾಗಿ ಕೇಳಿದ್ರಲ್ಲ ಕೇರಳದಲ್ಲಿ. ಎಷ್ಟು ತಮಿಳ್ನಾಡು ಗುಣಗೋಡಿ. ನಾ ಕುಣ್ಗ ನೋಡ್ಬೇಕಿನ್ನ ರೋಡು. ಚೆಕ್ ಪೋಸ್ಟ್ ದುಡ್ಡು ಕೊಡ್ಬೇಕಾ? ಆನೆ, ಹುಲಿ. ನೀನ್ ತಿನ್ಬಾರ್ದು, ಗಾಡಿ ಓಡ್ಸೋರು. ನಾವು ಕುತ್ಕೋಬೇಕಷ್ಟೇ, ಕುತ್ಕೋದ್ರೆ ತಿನ್ನೋದು. ಪೀಚ್ ಫ್ರೂಟ್ ಪೇಪರ್ ಆಚೆ ಪೇಪರ್ ಆಚಿಗೆ ಹಾಕ್ಬಿಡಿ ಅಂತ. ವಿಡಿಯೋ ಮಾಡ್ತಾರ ಅದಕ್ಕೆ. ಬಣ ಕಂಗ್ರಾಚುಲೇಷನ್. ಇದೆ. ಎಲ್ಲಾ ಫ್ಲೇವರ್ ಹುಡ್ಕೊಂಡು ಪ್ರತಿಯೊಂದು ಫ್ಲೇವರ್ನು ತಂದಿದ್ರು. ಮಜಾ ಅಲ್ಲಿಂದ ಬಂದ ಅವನಿಗೆ ನೋಡೋಣ ಅಂತ ಮಗ. ಅವನು ಸೈಡಿಗೆ ಹೊಡೆಯಲ್ಲ ಮಗ, ನಾನು ಸೈಡಿಗೆ ನೇಮಲ್ಲಿ ಬಿದ್ದಿಲ್ಲ ಮಗ. ಅವ್ರು ಬಂದ್ಬಿಟ್ಟಿದೆ ತಮಿಳ್ನಾಡಿಗೆ, ನಾನೇ ಲೆಫ್ಟ್ ಹೊಡ್ಕತೆ ಮಗ. 2 ಮ್ಯಾಂಗೋ, 2 ಬ್ಲೂಬೆರಿ, 2 ಇದು ಎಲ್ಲ 2 ತಂದಿದ್ದೆ. ಕೋತಿಗಳು ಸಾಮ್ರಾಜ್ಯನೇ ಇಲ್ಲೈತೆ.
ಪ್ರಮೋದ ಇದು ಕುಪ್ಪು ಖಾರ ಹಾಕೊಡಲ್ವಾ ಇವರು? ಹಣ್ಣು ತಿನ್ನಕ್ ಮಾವಿನಕಾಯಿನ ಬಾರ ಇವೆಯಾ ಇವೆಲ್ಲ ಮನೆ ತಿಂದಿದ್ ನಾವಲ್ಲಿ ಇವೇ ಸ್ಪೀಡ್ ಇರೋದು. ಗಮ್ಮಂತೆ 130 ಜಾಸ್ತಿ ಆಯ್ತು ಬಿಡು. ಮುಂತ ಕವರ್ ಇಲ್ಲ, ಪೇಪರ್. ಚೆನ್ನಾಯ್ತ ಮನೆ ಮಣ್ಣು? ಹಾ ಚೆನ್ನಾಯ್ತಾ? ತಿಂದ್ಬಿಟ್ಟು ಕೆಮ್ಮು ಮಾಡ್ಕೇಳವ ಪ್ಲೀಸ್ ಕಣವ. ಮಚ್ಚಿ ಚೆನ್ನಾಯ್ತು? ಎಣ್ಣ ಇಲ್ಲ. ಇದೇನು ಈ ಕಲರ್ ಐತಿ? ಮನೆ ಕಾಯ ಚೆನ್ನಾಗಿದೆ ಅಂದಲ್ವಾ? ಇರ್ಲಿ ಮೇಡಮ್ ಅಂತೀನಿ. ಅದೇನು ಮಾವಿನಕಾಯ ಖಾರ ಪುಡಿಯ ಮಿಸ್ ಆಗಿ ಹಾಕ್ಬಿಟ್ರ? ವಾಲ್ಯೂಮ್ ಕೊಡವ ಒಂಚೂರು. ಏನೂ ಆಗಲ್ಲ, ಯಾಕಂದ್ರೆ ಸಪ್ಪೆ ಊಟ ಇದು ತಿಂದು 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 ಇದು ಖಾರ ಖಾರ ಅಂತಾನೆ ಅನಿಸ್ತಿಲ್ಲ ನಮ್ಗೆ. ಹೌದಾ? ಸರಿ ಮೇಡಮ್. ತಿಂದು ಅಷ್ಟೊಂದು ತಿನ್ಬೇಡ ಮನೆ, ಖಾರವ ಬಿಬಿ ಬರುತ್ತೆ. ಆದ್ರೂ ಪರವಾಗಿಲ್ಲ. ಅಕ್ಷರ ಬಚ್ಚರ ಹುಷಾರಿಲ್ಲ BP ಅಂದ್ರೆ ಏನ್ ಮಾಡ್ತೀಯ? ಬಿಸಿ ಮಾಡ್ಕೊಟ್ಟಿದ್ದೆ ನೇರಳೆಣ್ಣ. ಇನ್ನೊಂದು ಮನೆಗೆ ಬೇಸಿ ಅಂತ ಬಿಸಿ ತಿನ್ನೋದೆಲ್ಲ ತಣ್ಣಗೆ ತಿನ್ನೋದು ಅಂತ ಅಷ್ಟು ಬಾಯ್ಲ್ ಮಾಡ್ತೀನಿ. ಏಸಿ ಯಾಕಂದು ಏನ್ ಮಾಡೋಣ, ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಸುಟ್ಟೋದೈತಿ. ಕರ್ಮೀನ್ ನೇರ್ಲೆ ಅಂದ್ರೆ ಪಾಪ ಅದಿನ್ ಹೆಂಗೆ ಅವನಿನ್ನೇ ಸಾಯಿಸಿ ಹಾಕವನೇನೋ ನೇರ್ಲೆ ಹಣ್ಣು ಅದನ್ನ. ಆಗ್ತೈತಿ, ತಣ್ಣಗಾಯ್ತೈತಿ. ಆಗಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕಾ? 5 ನಿಮಿಷ. ಹಂಗೆ ನಾನು ಜಾಸ್ತಿ ಬೇಯಿಸಿಲ್ಲ ಅನ್ನಂಗ ಆತು. ವಾಲಿಕಾಯಿ ವಾಲಿಕಾಯಿ ತಿಂದು ಬಿಡೋದ ಯಾವ್ದ್ರಾಗಲ್ಲ ನನಗೆ ಒಂದ್ ಕೋರ್ ಸಾಲದ ಇನ್ನೊಂದು ಕೋರ್ ತಿಂತೀನಿ ಅಂತ ನಾನು ಒಂದೇ ಒಂದು ತಿಂತೀನಿ ಅಂದಿದ್ದು. ಸಾಕೊಂದ್ ಸಣ್ಣ ಪೀಸ್ ತಿಂತು ನಾವೆಲ್ಲ ಒಂದೊಂದ್ ಪೀಸ್ ತಿಂದಿದೀವಲ್ಲ ಅಂತ. ಮೊದ್ಲೇ ಅಲ್ಲೇ ತಿಂದಿದ್ವಿ ವರ್ಷ. ಎಷ್ಟು ಹಣ್ಣು? ಒಂದ್ 10 ಹಣ್ಣು ತಿಂದಿದೀವಿ. ಮತ್ತಿಲ್ಲಿ ಬಂದ್ ಬಲ್ತೀರ ಹಣ್ಣು ಬೇಕು ಅಂತ ಹೇಳ್ಬಿಟ್ಟು ತಾಂದಿ. ಒಂದ್ ಕವ ಸಾಕಾದ್ರೆ ನಿಂಗ್ ಸಾಕಷ್ಟೇ ಯಾವ ನಾನು ತಿಂತೀನಿ ಅಂತ. ಇಲ್ಲ ಅದು ಎತ್ತಿಬೇಕಾಯ್ತು. ಏನದು ಜಾತ್ರೆ ತೇರುಗಳು ಅಲ್ಲಿ ಆರ್ಕೆಸ್ಟ್ರಾ ಅಂತೀನಿ, ಎಕ್ಸಿಬಿಷನ್ ಹಾಕಿದ್ರು ಜಾತ್ರೆದು. ಒಳ್ಳೆ ಜಾತ್ರೆ ತೇರುಗಳು 2 ಡಬಲ್ ಆಗ್ತಾವು. ಆ ಚಿಕ್ಕ ವಯಸ್ಸು ಇಲ್ಲ, ಆ ಚಿಕ್ಕ ಒಂದು 3-4 ಯಾಕ ಪ್ರಮೋದ ಅಮ್ಮಗೆ ಹೆಲ್ಪ್ ಮಾಡಬಿಟ್ಟು ಹಂಗೆ ಎದ್ದು ಬಂದಲ್ಲ ಅದಕ್ಕೆ ಅದಕ್ಕೆ ಅರ್ಧಕ್ಕೆ ಬಿಟ್ಕೊಂಡ. ಹೆಲ್ಪ್ ಮಾಡ್ಬೇಕು ತಾನೆ ಅಣ್ಣ. ನೀನ್ ಅಲ್ಲಿ ತಗೊಂಡಲ್ಲಿ ಎಷ್ಟು ಕೊಟ್ಟೆ? ಏನಂದ್ರೆ ಇಷ್ಟಕ್ಕೆ 100 ರೂಪಾಯಿ ಅಂತು. ನೀನ್ ಯಾಕೆ ಇಷ್ಟಕ್ಕೆ 100 ರೂಪಾಯಿ ಕೊಡ್ತಾನಿದ್ಯಾ? ಅದನ್ನೇ ನುಂಗ್ತಾನೀಗ ನಾವು ನುಂಗಿದಲ್ಲ ಅಂತ. ಬೇಡ ತಿನ್ನಪ್ಪ. ನೀನು ಗಾಡಿಯ ಯೂ ಟರ್ನ್ ಮಾಡ್ಕೊಂಡ್ರೆ ಏನಕ್ಕೆ ಕರ್ಕೋದೆ ನಮ್ಮನ್ನ ಕಡೆಗೆ? ನೇರ್ಲೇನ್ ತಿನ್ನಕ್ಕೆ ಕರ್ಕೋದ? ಅದಕ್ಕೆ ಒಂದೇ ಒಂದ್ ಕೋತ ಕೊಟ್ಟೆ. ಬೇಡ ನಿನ್ ಬೇಡ, ನಂಗೆ ಸಿಂಹಾಸನ ಬೇಕು. ಎಲ್ಲಿ? ಅಲ್ಲ ಏನ್ ಇಷ್ಟು ಜೋರಾಗಿ ಮಳೆ ಬರಿಸ್ತೀರಾ ಅಂತ ಇಬ್ರು ಸೇರ್ಕೊಂಡು ಮುಂದೆ. ಏನ್ ಇಷ್ಟು ಜೋರಾಗಿ ಮಳೆ ಬರಿಸ್ತೀರಾ? ಏಕೆಂದ್ರೆ ಮರ ಬರೀ ಬಿತ್ತು ಅಲ್ಲಿ ಬೇಸ್ ಕಳ್ಸಿದ್ರು ನಮ್ಮ ತಮಿಳ್ನಾಡು ಆ ಕಡೆ ಬಾರ್ಡಲ್ಲಿ. ಅಲ್ಲಿಂದ ವೆಲ್ಕಮ್ ಮಾಸಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ತಣ್ಣಗೆ ಬರ್ಲಿ ಅಂತ.
ಮಳೆ ಉಯಿಸ್ತಿರೋದು. ಅಲ್ಲಿ ನೋಡ್ರೆ ಬೀಚ್ 40 ಡಿಗ್ರಿ ಟೆಂಪರೇಚರ್. ಒಳಗೆ 4 ವೇ ಹಾಕೊಂಡು ಹೋಯ್ತವ್ರ. ಈ ಮಳೆಗೆ 4 ವೇ ಯಾರು ರೇಟಿಗೆ ಬೋರ್ಡ್ಗಳಿದ್ದಾರೆ. ನೈಟ್ ಮಾತ್ರ ಸರಿಯಾಗಿ ಬಂತಿದ್ರು ಕಿಂತನೂ. ಅಪ್ಪ ಮಳೆ ಬಂತು ಆದ್ರೆ ಯಾರು 4 ವೇ ಹಾಕಿದ್ದು ನೋಡ್ಲಿಲ್ಲ. ಇದು ಕತ್ಲೇಲಿ ಹಾಕಿರೋ ನಮ್ ಬಾಡಿ ಈಗ ಒಂಚೂರು ಕೂಲ್ ಆಯ್ತಾ ಇದೆ. ಇವಾಗ ಕಾರ್ ಓಡಿಸೋಕ್ ಜಗಳಾಡ್ತಾವ್ರಿ ಇಬ್ರು. ನಾನ್ ಓಡಿಸ್ತೀನಿ ಅಂತ. ಕೊಡೋಣ ಓಡಿಸ್ಲಿ. ಓಡಿಸಿ ಇಲ್ಲಾಂದ್ರೆ ಪ್ರಮೋದ ಏನ್ ನುಂಗ್ತೆ ಈಗ? ಮಾವಿನ ನುಂಗಿ ಕಕ್ಕಂಗಾಗಿ ಡ್ರೈವಿಂಗ್ ಸೀಟಿಗೆ ಬಂತು. ಈಗ ನಿಂದು ಕೇಳ್ತಾನೆ ಇದ್ದಿಲ್ಲ ಇವಾಗಲೇ. ಕೊಡೋಣ ಓಡಿಸ್ತೀಯ ತೆಗಿ. ದೇವ್ರದ್ದು ಆಯ್ತಾ? ಇದು ಫೈನಲಿ ಕರ್ನಾಟಕ ಫುಡ್ಡಿಗೆ ಬಂದಿದ್ವಿ. ಆದ್ರೂ ಇಲ್ಲೂ ಬಂದ್ರು ಮೀನ್ ಬಿಡ್ತಿಲ್ಲ. ಮೀನಿನ ತಂದೆ ತಾಯಿ. ನೀ ಹೆಂಗೋ ಮಂಗಿತ್ತು ತಾನೆ. ಏನಕ್ಕೆ ನಾನು ಹೇಳಿದ್ದು ಬ್ಯಾಕ್ ವಾಟರ್ ನೀವು ನೋಡಿ ಅಂತ ಅಂದಿದ್ದು. ನೀವು ಮಂಗಿ ತಾನೆ ಹೇಳ್ಬಿಟ್ಟು ಇಲ್ಲ ಪ್ರಮೋದ ಮೊನ್ನೆ ದಿನ ಬಂದಾಗ ಅಲ್ಲಿ ತಿಂದವ್ರೆ. ಫಿಶ್ ಅಂದ್ರೆ ಏನಕ್ಕೆ ಅಷ್ಟೊಂದು ಇಷ್ಟ ನಿಂಗೆ? ಹಂಗೇನಿಲ್ಲ, ಜಿಲಾಬ್ ಚೆನ್ನಾಗಿರ್ತದೆ. ಜಿಲಾಬಿ ಅಲ್ಲ, ನಿಂಗೆ ಯಾವ ಮೀನು ಇಷ್ಟ? ನನಗೆ ಜಿಲಾಬಿನೂ ಇಷ್ಟ, ಸಿಗಡಿ ಇಷ್ಟ, ಫ್ರಾಂಕ್ಸ್. ನನಗೂ ಅಷ್ಟೇ. ಫ್ರಾಂಕ್ಸ್ ಗೀ ರೋಸ್ಟ್ ಅಂದರೆ ಭಾಳ ಇಷ್ಟ. ಮೀನು ತಿಂದಾಗ ನಿಂದೆ ತಿನ್ನಕ್ಕೆ ಕೊಡ್ತಲ್ಲ. ಈ ಥರ ಗಾಳಿ ತಿಂತಿ ನಮಗೆ ಚೆನ್ನಾಗಿದೆ. ಇನ್ನೊಂದು ಹೇಳ್ಬೇಕು, ಆಫ್ಟರ್ ಲಾಂಗ್ ಟೈಮು BJP ಇನ್ನಾದ್ಮೇಲೆ ಇದರಲ್ಲಿ ಇಂಟರ್ನ್ಯಾಷನಲ್ ಇದು ಬರುತ್ತಲ್ಲ ಏರ್ಪೋರ್ಟು, ನೋಡಿ ಚಡ್ಡಿ ಹಾಕ್ಯಂಡು ಸೆಲೆ ಹಾಕ್ಯಂಡು ಹೋಗ್ತಾರೆ ಖುಷಿಲಿ. ಖುಷಿ ನೋಡ ಒಂದೇ ಹೋಯ್ತಾರ ಊರಿಗೆ. ಬಿಡ್ತೀರಾ ರೋಡೇ ಕಾಣ್ತಾ ಇಲ್ಲ. ಜೋರಾಗಿ ಹೊಡಿತೈತೆ ಮಳೆ. ನಿಧಾನಕ್ಕೆ ಹೋದ್ರು ಪರವಾಗಿಲ್ಲ, ಸೈಡಿಗೆ ಹಾಕು. ಏನು ಅರ್ಧ ಗಂಟೆ ನಿಧಾನಕ್ಕೆ ಎದುರುಗಡೆ ಬರೋ ಗಾಡಿಗೆ ಏನು ಕಾಣೋದು? ನಮ್ಮ ಗಾಡಿ ಬಲ್ಪು ಅದೇ. ಇದು ಟ್ರಿಪ್ ಮುಗಿಸ್ಕೊ ಬಂದರೆ ಈ ಥರ ಅವಾಂತರ ಇರುತ್ತೆ. ಇದು ನಂಗೆ ಕಳಿಸಿ ಪ್ಯಾಕ್ ಮಾಡೋದು ನಾನು ಮಾಡಿದ್ದೀನಿ. ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಏನನ್ನ ಇದು ಅವತಾರ ಬ್ಯಾಗ್ಗಳದು? ಇದು ಮೊಸರನ್ನ ಬೂಂದಿ ಮೊಸರನ್ನ, ತಿಂಡಿ ಚಿತ್ರಾನ್ನ ಎತ್ತಿ ಕೂರಿ ತಿಕ್ಕಿ ಈಗ ಚಿಕ್ಕದಾಗಿ ಕಂಡ್ರಾ? ಹಿಂಗೈತೆ ಏನು ನೋಡು. ಅಲ್ವಾ ಬನ್ನಿ ಹೋಗಿರಂತೆ. ಇಲ್ಲ ಆಂಟಿ, ಮಕ್ಳು ಕರ್ಕೊಂಡು ಹೋಗ್ಬೇಕೀಗ. ಹೆಂಗಿತ್ತಣ್ಣ ಜರ್ನಿ? ಹೇಳಲೇ ಇಲ್ಲ. ಹೇಳಿ. 2,100 ಕಿಲೋಮೀಟರ್ ಹೊಡೆದಿದ್ವಿ ಗಾಡಿ. ಅದರಲ್ಲಿ ಜಾಸ್ತಿ ಮಕ್ಕಳೇ ಹೊಡೆದಿಲ್ಲ. ಅದರಲ್ಲಿ ಒಂದು ಚೂರು ಇಲ್ಲ ಸಮಸ್ಯೆ ಇಲ್ದಂಗೆ ನೀಟಾಗಿ ಸೇಫ್ ಆಗಿ ಒಬ್ರು ಏನು ವಾಮಿಟ್ ಮಾಡ್ಕೊಳ್ಳಂಗೆ ಹುಷಾರಾಗಿ ಬಂದಿರೋದು. ಎಂಜಾಯ್ಮೆಂಟ್ ಮಾಡ್ಕೊಂಡು ನೀಟಾಗಿ ಫ್ಯಾಮಿಲಿ ಆಗಿ ನೀಟಾಗಿ ಖುಷಿಯಾಗಿ ಬಂದಿದ್ವಿ. ಈ ಥರ ಇರಬೇಕು ಸಿಸ್ಟಮ್. ಫುಲ್ಲಿ ಕಂಪ್ಲೀಟೆಡ್. ಇದು ಹೈಯೆಸ್ಟ್ ಫಸ್ಟ್ ಟ್ರಿಪ್. ಹೈಯೆಸ್ಟ್ ಫಸ್ಟ್ ಟ್ರಿಪ್. ಇದ್ರ
ಇನ್ನು ಡಬಲ್ ಮಾಡೋಣ. ನಾವು 4 ಜನದ್ದು ಎಷ್ಟು ಲಾಂಗೆಸ್ಟ್ ಬಂದಿದೆ. ಆ ಕಡೆ ಬನ್ನಿ. ನೆಕ್ಸ್ಟ್ ಇಯರ್ ಅಲ್ಲಿ ಇದು ಡಬಲ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಸೈಡ್ ಹೊರಡ್ಬಿಡ್ತೀವಿ. ಇನ್ನೊಂದು ವರ್ಷ ಮಾತಾಡಂಗಿಲ್ಲ ಹಂಗಾದ್ರೆ. ನೆಕ್ಸ್ಟ್ ವರ್ಷ ಒಟ್ಟಿಗೆ ಹೋಗ್ತೀನಿ. ಅಣ್ಣನ ಜೊತೆ ಎಲ್ಲ ಹೋಗ್ಬೇಕು. ಅಣ್ಣನ ಜೊತೆ ಹೋಗ್ಬೇಕು. ಅಣ್ಣನ ಜೊತೆ ಎಲ್ಲ ರೆಸಾರ್ಟಿಗೆ ನಡ್ರಿ ಮನೆಗೆ ಹೋಗೋಣ. ಮಕ್ಳು ಮನೇಲಾವಿ. ಪ್ರಮೋದ ಮಕ್ಳು ಬಿಟ್ಟೆ 5 ದಿನ ಆಯ್ತು. ಬೇಜಾರಾಗ್ತೈತಿ. ಈಗ ಬಂದಿದ್ವಿ ನೋಡ್ಬೇಕು ನನ್ನ ಮಗನ. ನೋಡಿ ಅಲ್ಲೇ ಮಾತಾಡ್ತಾವ ನನ್ನ ಮಗ. ಅದೇ ದೊಡ ಒಂದು ಟೈಮ್ ಆಗ್ತೈತಿ ಹೇಳ್ಕ. ಬಾ ಎಷ್ಟು ಕೊಡಕಲ್ಲ ಅವೆಲ್ಲ. ಯಾವ ಟೀ ಪೌಡ್ರ್, ಕಾಫಿ ಪೌಡ್ರ್ ಇಲ್ಲೇ ಕೊಟ್ಬಿಟ್ಟವನ. ಅದೇ ಚಡ್ಡಿನೇ ಹಾಕಿಲ್ವಲ್ಲ ಚಾರು. ಆ ಬಿಡುವಲ್ಲಿ ಇಲ್ಲೇ ಇರು, ಬೆಳಗ್ಗೆ ಬರುವಂತೆ. ಸುಮ್ನಿರೋ, ಅಲ್ಬೇಡ, ಸುಮ್ನಿರೋ. ಚಾರ ಇಲ್ಲಿ ಆಯ್ ಮಾಡು. ಅದಿ ಇಲ್ಲಿ ಅದಿ ಅಲ್ಲಿ. ಗಾಯ್ಸ್ ಫೈನಲಿ ಮನೆಗೆ ಬಂದ್ವಿ. ನನ್ನ ಮಗನೂ ಕರ್ಕೊಂಬಂದ್ವಿ. ನನ್ನ ಮಗನೂ ಮನೆಗೆ ಬಂದ. ಲಗೇಜೆಲ್ಲ ಎತ್ತಿಡ್ತಿದ್ದಾಳೆ, ಬಟ್ಟೆ ಗಿಟ್ಟೆ ಎಲ್ಲ. ಸಿಂಚು ಏನು ಮಾಡ್ತಿದೀಯಾ? ಮನೆಗೆ ಬಂದ ತಕ್ಷಣ ಡ್ಯೂಟಿ ಫಿಕ್ಸ್ ನಮ್ದು. ಡ್ಯೂಟಿ ಫಿಕ್ಸಾ? ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕ್ತಾ? ಅದೇ ಹಾಯ್ ಮೇಡಮ್. ಹಾಂ, ನನ್ನ ಮಗ ಮುಟ್ಟೋಗಿದ್ದು ತುಂಬ ಬೇಜಾರಾಯಿತು. ಏನೂ ಮಾಡೋಂಗಿಲ್ಲ. ಟ್ರಿಪ್ ಅಂದಮೇಲೆ ಹೋಗಿ ಸಣ್ಣ ಮಕ್ಳು ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಇನ್ನು ಹುಷಾರಿಲ್ದಂಗೆ ಆದರೆ ಮತ್ತು ಅದಕ್ಕೆ ಬೇರೆ ಹಾಸ್ಪಿಟ್ಲಿಗೆಲ್ಲ ಖರ್ಚು. ಅದಕ್ಕೋಸ್ಕರ ಮಕ್ಕಳು ಮೇಂಟೈನ್ ಮಾಡೋಕ್ಕಾಗಲ್ಲ. ಅಲ್ಲಿ ವೆದರಿಗೆ ಅಡ್ಜಸ್ಟ್ ಆಗಲ್ವಲ್ಲ, ಹಂಗಾಗಿ ಆಗಲ್ಲ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಇದರಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ 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 ಬಾಯ್. ಇನ್ನೇನಿದ್ರು ನಮ್ದು ಡ್ಯೂಟಿ ಫಿಕ್ಸು. ಹಾಂ, ಮನೇಲಿ ಟ್ರಿಪ್ ಮುಗೀತು. ಇನ್ನೇನಿಲ್ಲ, ಮುಂದಿನ ವರ್ಷಕ್ಕೆ ಕರ್ಕೊ ಹೋಗೋದು ನಮಗೆ ಗೊತ್ತು. ಹಂಗೇನಿಲ್ಲ, ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಟೈಮ್ ಬರ್ಬೇಕಷ್ಟೆ. ಯಾರೋ ಆಗಲ್ಲ. ಹಾಂ, ಬಿಸಿ ಬಿಸಿ ಇನ್ನ ಸಾಯಗ್ರೆ ಇನ್ನು ಕೆಲಸಗಳಿದ್ದಾವೆ ತುಂಬ. ನೋಡೋಣ, ನಾಳೆಯಿಂದ ಫುಲ್ಲು ಕೆಲಸಗಳಿದ್ದಾವೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬೇಡಿ. ಓಕೆ, ಟಾಟಾ, ಬಾಯ್ ಬಾಯ್.